ಸುಮ್ಮನೆ ಸರ್ಕಾರ ವರದಿ ಕೊಡಬೇಕು, ಒಂದು ಫೋಟೋ ಹಾಕಬೇಕು, ವರದಿ ಮಾಡಿದ್ದೀವಿ, ನಾವು ವರದಿ ಮಾಡಿದ್ದೀವಿ, ನಿಮ್ಮ ಒಂದು ಅಂಕಿಅಂಶಗಳಿಂದ ನಿರೂಪಣೆ ಆಗಬೇಕು. ಇಲ್ಲಿ ಯಾವುದೇ ರೀತಿಯ ಪರಿಹಾರ ಆಗ್ತಾ ಇಲ್ಲ, ಯಾವ ಸಮಸ್ಯೆ ತಗೊಂಡು ಪರಿಹಾರ ಆಗ್ತಾ ಇಲ್ಲ. ದಯಮಾಡಿ ನೀವು ಇದು ಮಾಡೋದು ಅರ್ಥ ಇಲ್ಲ ಅಂತ ದಯಮಾಡಿ ಅವ್ರು ಉತ್ತರ ಕೊಡ್ತೀವಿ ಅಂತ ನೀವು ಇವತ್ತೇ ಹೇಳಿಬಿಟ್ರೆ ಅದು ಕರೆಕ್ಟ್ ಕ್ಲಿಯರ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ನೋಡಿ. ಇಲ್ಲಿ ಅಮೃತ್ ಮಹಲ್, ಇದು ಎಲ್ಲ ಅಮೃತ್ ಮಹಲ್ ಇಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರೋದು ಇಲ್ಲಿದೆ. ಆದ್ರೆ ಜನರಲ್ಗೆ ನೀವು ದುರಸ್ತಿ ಮಾಡ್ಕೊಟ್ಟಿದ್ರ, SC ST ಜಾತ್ರೆ ಮಾತ್ರ ದುರಸ್ತಿ ಮಾಡಿಲ್ಲ. ಹೆಂಗಾಯ್ತು? ಆಯ್ತು, ನೀವು ನಮ್ಗೆ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಏನಂತ ಕೊಟ್ಟಿದ್ದೀರಾ? ತುರುವೇಕೆರೆ ತಾಲೂಕು ಕಸಬಹಳ್ಳಿ ಕೊಡಿಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 141 ಅಮೃತ್ ಮಹಲ್ ಜಮೀನಾಗಿರುವುದರಿಂದ ಸದರಿ ಜಮೀನು ದುರಸ್ತಿ ಮಾಡಲು ಸರ್ಕಾರಕ್ಕೆ ಪತ್ರ ವ್ಯವಹಾರವನ್ನು ಮಾಡಲಾಗಿದೆ ಅಂತ ಕೊಟ್ಟಿದ್ದೀರಾ. ತಪ್ಪಲ್ವಾ ಅದು? ಇಲ್ಲ, ಇಲ್ಲಿದೆಯಲ್ಲ ಸರ್ಕಾರ ದಾಖಲೆ ಇಡೀ ರಾಜ್ಯದ ಅಮೃತ ಮಹಲ್ ಕಾವಲಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಸ್ಪೀಕರ್ ಅಧ್ಯಕ್ಷರಾಗಿ ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಲಾಸ್ಟ್ ನಾನು ಹೇಳ್ತಿರೋದು ಕೇಳಿಸ್ಕೊಳ್ಳಿ. ಸಂಬಂಧಿಸಿದಂತೆ ಹೇಳ್ತಿರೋದು ಸರ್, ಅದಕ್ಕೆ ಸಂಬಂಧಿಸಿದಂತೆ ನಾವು ನೀವು ಜನರಲ್ಗೆ ಏನು ಮಾಡಿದ್ರಿ ಸರ್? ಜನರಲ್ಗೆ ಏನು ದುರಸ್ತಿ ಮಾಡಿದ್ರಿ? ಇದೇ ಜಮೀನ ಇದೇ ಸರ್ವೆ ನಂಬರ್ನ ಜನರಲ್ಗೆ ಏನು ಮಾಡಿದ್ರಿ? ಯಾವಾಗಾಗಿರೋದು ದುರಸ್ತಿ ನೋಡಿ, ಯಾವಾಗ 1965 ಇಸ್ವಿಲಿ ಅಮೃತ್ ಮಹಲ್ ಇಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ರಿವ್ಯೂ ಆಗಿದೆ. ಅದರ ಡಾಕ್ಯುಮೆಂಟ್ ಆಗಿರೋದು ಯಾವಾಗ ಎಷ್ಟು 76ರಲ್ಲಿ ಜನರಲ್ ಆಗಿದೆ. ಡಾಕ್ಯುಮೆಂಟ್ ಬೇಡ, ಈಗ ಇದಕ್ಕೆ ಸರ್ಕಾರ ಸ್ಪೀಕರ್, ವಿಧಾನಸಭೆ ಸ್ಪೀಕರ್ ಅವರ ನೇತೃತ್ವದಲ್ಲಿ ಅಮೃತ್ ಮಹಲ್ ಕಾವಲು ಪಡೆ ಅಂತ ಒಂದು ಸಮಿತಿ ರಚನೆ ಮಾಡಿ ಇದರಲ್ಲಿ ಯಾರ್ಯಾರು ರೈತರುಗಳು ಎಷ್ಟೆಷ್ಟು ಪೊಸಿಷನ್ ಇದೆ ಅಂತ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವರು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆದರೆ ನಾವು ದುರಸ್ತಿ ಮಾಡೋಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಸರ್. ಸರಿಪಡಿಸಿದಾರ್ದು ಹೋದರೆ ಕೋರ್ಟ್ ಮತ್ತು ಹೋರಾಟವನ್ನು ನಾವು ಮಾಡ್ತೀವಿ. ಇಡೀ 31 ಗ್ರಾಮ ಪಂಚಾಯತಿಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 50% ಮಹಿಳೆಯರ ಮೀಸಲಾತಿ ಕಾನೂನು ಪ್ರಕಾರ ಇದೆ. ಇನ್ನು 50% ಜೆಂಟ್ಸಿಗೆ ಕೊಡಬೇಕು. ಒಬ್ಬರು ಗಂಡಸರು ಮೆಂಬರ್ ಆಗದಂಗೆ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆನ ತಾಲೂಕು ಆಡಳಿತ, ತಹಸೀಲ್ದಾರ್ ಮತ್ತು ಶಾಸಕರು ಮಾಡಿದ್ದಾರೆ. ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ವಿ. ಬಂಧುಗಳೇ, ಇವತ್ತು ಈ ಸಭೆ ಸಮಾರಂಭಗಳು ದಲಿತರ ಕುಂದುಕೊರತೆ ಸಭೆ ಕರೆಯೋದು ಕಾಟಾಚಾರಕ್ಕೆ ಮಾಡ್ತಾಯಿದ್ದಾರೆ. ಕಣ್ಣೊರ್ಸೋಕ್ಕೆ ಸರ್ಕಾರಕ್ಕೆ ನಾವು ಸಭೆ ಮಾಡಿದ್ದೀವಿ ಅನ್ನೋದು ಬಿಟ್ಟರೆ ಒಂದು ಪೈಸದ್ದು ದಲಿತರಿಗೆ ಅನುಕೂಲ ಆಗ್ತಾಯಿಲ್ಲ. ಈ ಸಂದರ್ಭದಲ್ಲಿ ಇನ್ನು ಮುಂದಿನ ದಿನದಲ್ಲಿ ಇದೇ ರೀತಿ ಮುಂದುವರೆದರೆ ನಾವು ತಾಲೂಕು ಆಡಳಿತದ ವಿರುದ್ಧ ಒಂದು ಚಳುವಳಿಯನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 53, 57ರ ಒಂದು ಅರ್ಜಿ ಫಾರಮ್ನಲ್ಲಿ 50, 53, 57 ಬಗರ್ಕುಮ್ಮ ಇದರಲ್ಲಿ ದಲಿತರಿಗೆ ಯಾರೂ ಸಹ ಮಂಜೂರು ಮಾಡಿಲ್ಲ. ಜೊತೆಗೆ ದಲಿತರ ಕಡತಗಳನ್ನೇ ಬಗರ್ಕುಮ್ಮ ಕಮಿಟಿಲಿ ಇಟ್ಕೊಂಡಿಲ್ಲ. ಬಗರ್ಕುಮ್ಮ ಕಮಿಟಿಲಿ ಇಡಬೇಕಾದ್ರೆ ಯಾರು ಪಟ್ಟಬದ್ಧ ಹಿತಾಸಕ್ತಿ ಅವರೇ, ಯಾರ್ಯಾರು ದುಡ್ಡು ಕೊಟ್ಟವ್ರೆ, ಯಾರ್ಯಾರು ಸವರ್ಣ ಇದು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಮಂಜೂರು ಮಾಡಿದ್ದಾರೆ. ಇನ್ನು ದಲಿತರಿಗೆ, ಹಿಂದುಳಿದವ್ರಿಗೆ ಅವರ ಕಡತಗಳನ್ನ ಮತ್ತು ಸರ್ವೇನ ಮಾಡಿಸಿ ಬಗರ್ಕುಮ್ಮ ಸಮಿತಿಯಲ್ಲಿ ಹಿಡ್ದಲೇ ಅವ್ರಿಗೆ ಅನ್ಯಾಯನ ಮಾಡ್ತಾಯಿದ್ದಾರೆ. ಹಾಗೆ ಮಶಾಣಗಳನ್ನ ಎಲ್ಲೂ ಸಹ ಮಂಜೂರು ಮಾಡಿ ದಲಿತರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅಂಬೇಡ್ಕರ್ ಭವನಗಳು ಎಲ್ಲ ಕಡೆಯಲ್ಲೂ ಅರ್ಧಂಬರ್ಧ ಆಗಿ ನಿಂತಿದ್ದಾವೆ. ಈ ತಾಲೂಕು ಆಡಳಿತ ಭಾಳ ವ್ಯವಸ್ಥೆ ಕೆಟ್ಟೋಗಿ ಜನರಿಗೆ ಭಾಳ ತೊಂದರೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅದನ್ನು ದಯಮಾಡಿ ಮೇಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಡೆ ಗಮನ ಹರಿಸಬೇಕು ಅಂತ ಕೇಳ್ತಾ ಇದ್ವಿ. ST ಸಭೆ ಮಾಡಿದ್ದಾರೆ. ಇವತ್ತು ಏನಪ್ಪ ಅಂತಂದರೆ ನಾವು ಹಲವಾರು ವರ್ಷಗಳಿಂದ ಜೀವಂತ ಸಮಸ್ಯೆ ಇರೋದು ಏನಂದರೆ ನಮ್ಮ ಮಶಾಣದ ಸಮಸ್ಯೆ. ನಮ್ಮ ಮಶಾಣದ ಪಾಪ ಏನು ಇವ್ರಿಗೇನು ಮಾಡಿದಾರೋ ತಾಲೂಕಲ್ಲಿ ಗೊತ್ತಿಲ್ಲ. ಬೇಕಾದ್ರೆ ಬೇರೆವೆಲ್ಲ ಮಂಜೂರು ಮಾಡ್ತಾರೆ. ಬಡವ್ರು ಉಣ್ಣಕ್ಕೆ ರಸ್ತೆಗಳಿಗೆ ಜಾಗ ಕೊಡಲ್ಲ. ಅವನ್ನೆಲ್ಲ ಇತ್ಯರ್ಥ ಮಾಡ್ಬೇಕು. ಅದು 1 ವರ್ಷ ಬೇಕು, ಅರ್ಜಿ ತಗೊಂಡು 2 ವರ್ಷ ಬೇಕಾ? ಸತ್ತಾಗ ಎಲ್ಲಿ ಉಣ್ಬೇಕು? ಓಲಿ ಇವ್ರು ಪಂಚಾಯತಿ ಇತ್ತಲ್ಲೋ ತಾಲೂಕು ಆಫೀಸಲ್ಲಿ ಜಾಗ ಕೊಟ್ಬಿಡ್ಲಿ, ಬಂದು ಉಣ್ತೀವಿ.
ಅಲ್ವಾ? ಇಂಪಾರ್ಟೆಂಟ್ ಎಸೆನ್ಷಿಯಲ್ ಇರೋದನ್ನೇ ಇವ್ರು ನೋಡಲಿಲ್ಲ ಅಂದರೆ ಇವ್ರು ಯಾವ ದುಡ್ಡು ಬರುತ್ತೆ ಅವ್ದು ಮಾತ್ರ ನೋಡ್ಕೊಂಡಿದ್ಬಿಟ್ರೆ ಖಾತಾ ಮಾಡ್ರೆ ಜನರಿಗೆ ಎಲ್ಲಿ ಬರುತ್ತೆ? ಈ ಸಮಾಜ ಕಲ್ಯಾಣ ಇಲಾಖೆಗೆ ಸಭೆ ಮಾಡ್ತಾರೆ, ನಾವು ನೋಡಪ್ಪ ಮಶಾಣ ಸಮಸ್ಯೆ ಹೇಳ್ತೀವಿ ಅಂದರೆ ದಯವಿಟ್ಟು ಅವ್ರು ಮಾಡೋದೇ ಇಲ್ಲ. ತಾಳೋರು ಕಡೆ ಓಲಿ ದುಸ್ಥಿತಿ ಬಂದ್ಬಿಟ್ಟಿದೆ. ಯಾಕಪ್ಪ ಅಂದರೆ ಉಳ್ಳವರಿಗೆ ಮಾತ್ರ ಇದು ನಡೀತಾ ಐತೆ ಅಂತ ನಮ್ಗೆ ಅನಿಸ್ತಾ ಐತೆ. ಉದಾಹರಣೆ ನಾನು ದಂಡೀಶ್ವರನೇ ಹೇಳ್ತೀನಿ, ಮಶಾಣ ಮಂಜೂರಾಗೈತೆ, ಅದೇನೋ ಒಂದು 14 ಲಕ್ಷ ದುಡ್ಡು ಬಂದೈತೆ ಅಂತಾರೆ, 2-3 ವರ್ಷ ಆಯ್ತಪ್ಪ, ಅದು ಎಲ್ಲಿಂದ ಓದೈತೆ ಗೊತ್ತಾಯ್ತಾ ಇಲ್ಲ ಅಲ್ವಾ? ಯಾಕೆಂದರೆ ಯಾವುದೋ ಒಂದು ದುರಸ್ತಿ ಆಗಲಿ, ಈಗ ರೈತರಿಗೆ 9 ಆಗಿದ್ದಾವೆ ಅಂದರು, ಯಾವುದೋ ದುರಸ್ತಾಗಿ ಯಾವುದೋ ಈಗ ಮಂಜೂರಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಉದಾಹರಣೆಗೆ 9 ಅಂತಂದ್ರೆ ಇನ್ನೂ ಎಷ್ಟು ನಮ್ಮ ಫೈಲ್ಗಳಿದ್ದಾವೆ, ಸಾವಿರಾರುಗಳಿದ್ದಾವೆ. ಇಬ್ಬರಿಗೆ 9 ಆಗಿವೆ ಅಂದರೆ ತುಂಬ ನಾಚಿಕೆಗೇಡಾಗುತ್ತೆ. ಇವರು 3000 ಅರ್ಜಿಲಿ 9 ಜನಕ್ಕೆ ಮಂಜೂರು ಮಾಡೋದು ತಪ್ಪಾಗುತ್ತೆ. ದಯವಿಟ್ಟು ಇನ್ನು ಮುಂದೆ ಇದೇನಾರು ಮಾಡಿದ್ರೆ ನಾವು ತಾಲೂಕು ಆಡಳಿತದ ಮುಂದೆನೇ ಸ್ಟ್ರೈಕ್ ಮಾಡಬೇಕಾಗತ್ತೆ. ಈ ಸಭೆನೂ ಅಷ್ಟೊಂದು ಮಟ್ಟಿಗೆ ಇದೇನು ಕಾಟಾಚಾರಕ್ಕೆ ಸಭೆಯನ್ನು ಮಾಡಿ ಜನಗಳಿಗೆ ಕಣ್ಣೋರಿಸುವಂತೆ ಅಂತ ಹೇಳಿದ್ದಾರೆ.